ತಿರುಪತಿಯಲ್ಲಾದಂಥ ಈ ಅವಘಡದ ಬಳಿಕ ಈ ಘಟನೆಯ ಬಳಿಕ ಭಕ್ತರು ಆತಂಕಗೊಂಡಿದ್ದಾರೆ. ಹೀಗಾಗಿ ಸನಾತನ ಧರ್ಮ ಪರಿರಕ್ಷಣಾ ಮಂಡಳಿಯ ರಚನೆಯಾಗಬೇಕು, ದೇಗುಲಗಳಲ್ಲಿ ಹಿಂದೂ ದೇಗುಲಗಳಲ್ಲಾಗುವಂತಹ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಅನ್ನುವಂತಹ ಧ್ವನಿಯನ್ನ ಎತ್ತಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪವನ್ ಕಲ್ಯಾಣ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗರ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ. ಈಗ ಮೊದಲಿಂದಲೂ ಸುಮಾರು 15-20 ವರ್ಷಗಳಿಂದಲೂ ಒಂದು ಹೋರಾಟ ನಡೀತಾ ಇದೆ. ಏನು ಅಂತಂದರೆ, ಹಿಂದೂ ದೇವಾಲಯಗಳನ್ನು ಸರ್ಕಾರ ನಿಯಂತ್ರಣ ಮಾಡ್ತಾ ಇರೋದೇ ತಪ್ಪು ಅಂತ. ನೋಡಿ, ಆ್ಯಕ್ಟ್ಗಳು ಬಂತು, ಈ ಮುಜರಾಯಿ ಆ್ಯಕ್ಟ್ಗಳು ಅಥವಾ ಧಾರ್ಮಿಕ ದತ್ತಿ ಕಾಯ್ದೆಗಳು ಆಲ್ ಓವರ್ ಇಂಡಿಯಾದಲ್ಲಿ ಅಪ್ಲೈ ಆಯಿತು. ಅದರ ಮೂಲ ಉದ್ದೇಶ ಇದ್ದಿದ್ದು ಹಿಂದೂ ಆಸ್ತಿಗಳನ್ನು ರಕ್ಷಣೆ ಮಾಡಬೇಕು ಅಂತ. ಇವರೇನು ಮಾಡ್ಕೊಂಡ್ಬಿಟ್ರು, ಕಾನೂನು ಮಾಡಿಬಿಟ್ಟು ಇವಾಗ ನಿಯಂತ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ, ಎರಡಕ್ಕೂ ವ್ಯತ್ಯಾಸ ಇದೆ. ನಿಮಗೆ ರಕ್ಷಣೆ ಕೊಡಬೇಕು ಅಂತಂದರೆ ನಿಮ್ಮನ್ನೇ ನಿಯಂತ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ರಕ್ಷಣೆ ಬೇರೆ, ನಿಯಂತ್ರಣ ಬೇರೆ ಅಲ್ವೇ? ಇವತ್ತು ಆಗಮಶಾಸ್ತ್ರಗಳಲ್ಲಿ, ದೇವತಾ ಪೂಜೆಗಳಲ್ಲಿ ಅಲ್ಲಿ ನಡೆಯುವಂತಹ ಭಕ್ತರ ಮೇಲೆ ಯಾವುದೇ ನಿಯಂತ್ರಣ ಮಾಡಬಾರ್ದು, ಕೇವಲ ರಕ್ಷಣೆ ಮಾಡಬೇಕು ಅಂತ ಬಂತು ಕಾನೂನು. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ಎಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ಹೂಮಾಲೆ ಯಾರು ಹಾಕಬೇಕು, ಎಲ್ಲಿಂದ ಬರಬೇಕು, ದೇವರ ಊಟಕ್ಕೆ ಸಪ್ಲೈ ಏನಾಗಬೇಕು, ಯಾವಾಗ ಪೂಜೆ ಆಗಬೇಕು ಅನ್ನೋದೆಲ್ಲ ಇವ್ರ ನಿಯಂತ್ರಣಕ್ಕೆ ಬಂದ್ಬಿಡ್ತು ಇವತ್ತು. ಸೊ ಆಗಮಶಾಸ್ತ್ರನೇ ಹೊರಟೋಯ್ತು, ಅಲ್ಲಿನ ಸಂಪ್ರದಾಯ ಇದು ಎಲ್ಲ ಹೋಯ್ತು. ಇವ್ರು ಏನು ಹೇಳ್ತಾರೋ ಅದು, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೋ ಅದು ನಡೀತಾ ಇದೆ. ಈ ಅಧಿಕಾರಿಗಳಾದರೂ ಯಾರು ಧಾರ್ಮಿಕ ವಿಚಾರಗಳನ್ನೇ ಗೊತ್ತಿಲ್ಲದೆ ಹೋದ್ರು, ಕೇವಲ ನೀವು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಇದೆಂಥ ವಿಪರ್ಯಾಸ. ಅದಕ್ಕೆ ಏನು ಮಾಡಿದ್ರು, ಹಿಂದೆ ಎಲ್ಲ 1000 ವರ್ಷ ಅಥವಾ 2000 ವರ್ಷದಲ್ಲಿ ದೇವಸ್ಥಾನಗಳು ಬಂದಾಗ, ಇವಾಗ ನಾನು ಒಂದು ದೇವಸ್ಥಾನದ, ನನಗೂ ಹತ್ತಿರದಲ್ಲೇ ಇರುವಂಥದ್ದು ಮೇಲ್ಕೋಟೆ ದೇವಸ್ಥಾನ, ಅಲ್ಲಿನ ಸ್ಥಾನಾಚಾರ್ಯರುಗಳಿಗೆ, ತಿರುಪತಿಲೂ ಸ್ಥಾನಾಚಾರ್ಯರುಗಳಿದ್ರು. ಸ್ಥಾನಾಚಾರ್ಯರು ಸ್ಥಾನತ್ತಾರಂದರೆ ಆ ದೇವಸ್ಥಾನ ನೋಡ್ಕೊಳ್ಳೋ ಧಾರ್ಮಿಕ ಮುಖಂಡರು, ಅವರಿಗೆ ಸಹಕಾರ ಕೊಡ್ತಾ ಇದ್ರು. ಯಾರು? ಹೊಯ್ಸಳ ರಾಜರು, ವಿಜಯನಗರದ ಅರಸರು, ಮೈಸೂರು ಅರಸರು. ಅವರು ಆಡಳಿತದಲ್ಲಿ ಯಾವತ್ತೂ ತಲೆ ಹಾಕಲಿಲ್ಲ. ಅವರು ಅಲ್ಲಿನ ರಕ್ಷಣೆ ಮಾಡ್ತಾಯಿದ್ರು, ತಮ್ಮ ಕೊಡುಗೆಗಳನ್ನು ಕೊಡ್ತಾಯಿದ್ರು, ದೇವಸ್ಥಾನ ಮತ್ತು ಭಕ್ತರಿಗೆ ಅಭಿವೃದ್ಧಿ ಮಾಡ್ತಾಯಿದ್ರು. ಇದನ್ನೇ ಮಾಡ್ಕೊಂಬಂದಿದ್ರು. 1000 ವರ್ಷದಿಂದ ಆ ದೇವಸ್ಥಾನಗಳಿರಲಿಲ್ವಾ? ಆ ದೇವಸ್ಥಾನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಂದಿ ಹೋಗ್ತಾ ಇರಲಿಲ್ವಾ? ಆದರೆ ಈಗೇನಾಗೋಯ್ತು, ಈ ಎಲ್ಲ ಸ್ಥಾನಾಚಾರ್ಯರು, ಈ ಧಾರ್ಮಿಕ ಮುಖಂಡರು ಎಲ್ಲ ಮುಗಿದ್ರು. ಇವಾಗ ಎಲ್ಲ ಡೈರೆಕ್ಟ್ ಗೌರ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ. ಈ ಗೌರ್ಮೆಂಟು ತನಗೆ ಬೇಕಾದಂತಹ ನಿಯಂತ್ರಣಗಳನ್ನು ಮಾಡಿಕೊಂಡು, ತನಗೆ ಬೇಕಾದ ಟೆಂಡರ್ಗಳನ್ನು ಬೇಕಾದವ್ರಿಗೆ ಕೊಟ್ಕೊಂಡು, ತನಗೆ ಬೇಕಾದಂತಹ ವಿಚಾರಗಳನ್ನು ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ಅದಕ್ಕೆ ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದರು, ದಯವಿಟ್ಟು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಹಿಂದೂಗಳಿಗೆ ವಾಪಸ್ ಕೊಡಿ, ನೀವು ಇವ್ರಿಗೆ ಕೊಡಬೇಡಿ ಅಂತ ಹೋದರು. ಯಾರಿಗೆ? ನೀವು ಅಧಿಕಾರಿಗಳಿಗೆ ಕೊಡಬೇಡಿ ಅಂತ ಹೋದರು. ಈ ಮಧ್ಯದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟಲ್ಲಿ ಇದು ಕೇಸ್ ಪೆಂಡಿಂಗ್ ಇದೆ. ಈಗ ಇಡೀ ಭಾರತದಲ್ಲಿ ಪವನ್ ಕಲ್ಯಾಣ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಥವಾ ಅವರ ಅಭಿಪ್ರಾಯ ಏನಿದೆ, ಒಂದು ಸನಾತನ ಧರ್ಮ ಸಂರಕ್ಷಣಾ ಮಂಡಳಿ ಥರ ಮಾಡಿ ದೇವಸ್ಥಾನಗಳನ್ನು ಆಯಾ ಆಗಮಗಳು, ಆಯಾ ಸಂಪ್ರದಾಯಗಳು, ಆಯಾ ಸ್ಥಳೀಯ ಇತಿಹಾಸಗಳು, ಸ್ಥಳೀಯ ಆಚರಣೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಮಂಡಳಿನ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದು ಅತ್ಯಂತ ಸೂಕ್ತವಾದಂತಹ ಮಂಡಳಿ, ಅದು ಬರಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆದರೆ ಅಲ್ಲೂ ಒಂದು ಅಪರಾಧ ಆಗ್ಬಿಡಬಾರ್ದು. ತಿರ್ಗಾ ಯಾವುದೋ ಒಂದು ಪಾರ್ಟಿ, ಉದಾಹರಣೆಗೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಇನ್ಯಾವುದೋ ಒಂದು ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ತಮಿಳುನಾಡಲ್ಲಿ ಯಾವುದೋ ಇನ್ನೊಂದು ಅಣ್ಣಾ ದ್ರಾವಿಡ ಕಳಗಮ್ಮೋ ಇರ್ಬೋದು. ಇವರೆಲ್ಲ ಏನು ಮಾಡ್ತಾರೆ, ತಾವು ಅಧಿಕಾರದಲ್ಲಿದ್ದಾಗ ತಮ್ಮ ಮೆಂಬರ್ನ ತಿರ್ಗಾ ಹಾಕಿದ್ರೆ ಅದರೊಳಗಡೆ ತಿರ್ಗಾ ಅದೇ ರಾಜಕೀಯ ಆಗುತ್ತೆ. ಅಧಿಕಾರಿಗಳು ಹೋಗ್ತಾರೆ, ರಾಜಕೀಯ ಪುಡಾರಿಗಳು ಬರ್ತಾರೆ. ಎರಡೂ ಆಗಬಾರ್ದು. ಸಾಮಾಜಿಕ ಕ್ಷೇತ್ರದಲ್ಲಿರುವ ಧಾರ್ಮಿಕ ನಂಬಿಕೆಯುಳ್ಳ ಆಯಾ ಭಕ್ತರನ್ನ ಕಮಿಟಿಲಿ ಹಾಕಬೇಕು. ಆ ದೇವಸ್ಥಾನದ ಪದ್ಧತಿ ಗೊತ್ತಿರುವ ಜನಗಳನ್ನು, ಅಲ್ಲಿನ ದೇವಾಲಯದ ಸಿಬ್ಬಂದಿಗಳನ್ನು ಮತ್ತು ಅಲ್ಲಿನ ಭಕ್ತರನ್ನು ಈ ಕಮಿಟಿಗೆ ಹಾಕಿದಾಗ ಮಾತ್ರ ಸನಾತನ ಧರ್ಮ ಸಂರಕ್ಷಣಾ ಮಂಡಳಿ ಒಂದು ಉದ್ದೇಶ ಬರುತ್ತೆ. ನೀವೇನಾದರೂ ಪಾರ್ಟಿ ವೈಸ್ ಹಾಕಕ್ಕೆ ಹೋದರೆ, ಈ ಪಾರ್ಟಿಯವನು ಬಂದು ತನ್ನವರು ಮೆಂಬರ್ನೆಲ್ಲ ಹಾಕ್ತಾನೆ, ಇನ್ನೊಂದು ಪಾರ್ಟಿಯವನು ಬಂದು ಇನ್ನೊಂದು ಮೆಂಬರ್ಗಳನ್ನು ಹಾಕ್ತಾನೆ. ಅಲ್ಲಿಗೆ ತಿರ್ಗಾ ಅದು ರಾಜಕೀಯ ಕೆಸರಾಟಗಳಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.